ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಅವರಿಬ್ಬರು ಹಸೆಮಣೆ ಏರ್ಬೇಕಿತ್ತು. ಆದರೆ ಯಾವುದೂ ಕೂಡ ಅಂದುಕೊಂಡಂತೆ ಆಗಿಲ್ಲ. ಇದು ವಿಕೋಪಕ್ಕೆ ತಿರುಗಿ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯಾಗಿ ನಡೆದ್ರು. ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ನಿರಾಕರಿಸಿದರು. ಕೊನೆಗೆ ಈ ಪ್ರಕರಣ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದು ಮಾಜಿ ಸಚಿವ ಪ್ರಭು ಚವ್ಹಾಣ್ ಕುಟುಂಬಕ್ಕೆ ಕಂಟಕ ಎದುರಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. 2025 ಬೀದರ್ನಲ್ಲಿ ನಡೆದಿದ್ದ ಹಲ್ಲೆಯ ಅದೊಂದು ವಿಡಿಯೋ ಫುಲ್ ವೈರಲ್ ಆಗಿತ್ತು. ಮಾಜಿ ಸಚಿವ ಔರಾದ್ ಶಾಸಕ ಪ್ರಭು ಚವ್ಹಾಣ್ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಮಾಡ್ತಿರುವಂತ ವಿಡಿಯೋ ಅದಾಗಿತ್ತು. ಹೀಗೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಅವರ ಬೇಗರಾಗಬೇಕಿದ್ದವರು ಅಂತ ಹೇಳಲಾಗಿತ್ತು. ಆದ್ರೆ ಈ ಕುರಿತು ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಇದಾಗಿ ಸುಮಾರು 13 ದಿನಗಳ ಬಳಿಕ ಈ ವಿಡಿಯೋ ಕುರಿತು ಕ್ಲಾರಿಟಿ ಸಿಗ್ತಾ ಇದೆ. ಮಹಿಳಾ ಆಯೋಗ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದೇ ಇದಕ್ಕೆ ಕಾರಣವಾಗಿದೆ. ಎಂಗೇಜ್ಮೆಂಟ್ ಆದ ಬಳಿಕ ಯುವತಿಗೆ ಆಯ್ತಾ ಮೋಸ. ಯುವತಿಯನ್ನ ನಂಬಿಸಿ ಮೋಸ ಮಾಡಿದ್ದ ಶಾಸಕರ ಪುತ್ರ. ಡಿಸೆಂಬರ್ 25, 2023ರಂದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಗೋಮ್ ಸಭಾಯಿ ತಾಂಡದ ಪ್ರಭು ಚವ್ಹಾಣ್ ನಿವಾಸದಲ್ಲಿ ಸುಮಾರು 5,000 ಮಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಿಶ್ಚಿತಾರ್ಥ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಗಿತ್ತು. ಇದಕ್ಕಾಗಿ ಸುಮಾರು 20 ಲಕ್ಷ ರೂಪಾಯಿ ಕೂಡ ಖರ್ಚು ಮಾಡಿದ್ರಂತೆ. ಆದ್ರೆ ನಿಶ್ಚಿತಾರ್ಥ ಆದ ಬಳಿಕ ಮದುವೆ ಮಾಡಿಕೊಳ್ಳಲು ಶಾಸಕರ ಕುಟುಂಬ ನಿರಾಕರಿಸ್ತಾ ಬಂದಿದೆ ಅಂತ ಸಂತ್ರಸ್ತ ಯುವತಿ ಈಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾಳೆ. ಎರಡು 2023ರ ಡಿಸೆಂಬರ್ನಲ್ಲಿ ಮಹಾರಾಷ್ಟ್ರ ಮೂಲದ ಯುವತಿ ಜೊತೆ ಪ್ರತೀಕ್ ಚವ್ಹಾಣ್ ನಿಶ್ಚಿತಾರ್ಥ ಆಗಿತ್ತು. ಆದ ಬಳಿಕ ಇಬ್ಬರ ನಡುವೆ ಅನ್ಯೋನ್ಯತೆ ಬರೋಕೆ ಅಂತ ನಿಮ್ಮ ಮಗಳನ್ನ ನಮ್ಮ ಮಗನ ಜೊತೆ ಕಳುಹಿಸಿ ಕೊಡಿ ಅಂತ ಪ್ರಭು ಚವ್ಹಾಣ್ ಹೇಳಿದ್ರಂತೆ. ಇದನ್ನ ನಂಬಿದ ಯುವತಿ ಮನೆಯವರು ಪ್ರತೀಕ್ ಜೊತೆಗೆ ತಮ್ಮ ಮಗಳನ್ನ ಕಳುಹಿಸಿಕೊಟ್ಟಿದ್ದಾರೆ. ಇದನ್ನೇ ಬಳಸ್ಕೊಂಡ ಪ್ರತೀಕ್ ತಾವು ಹೇಗಿದ್ರೂ ಮದುವೆಯಾಗ್ತೀವಿ, ಹೀಗಾಗಿ ಲೈಂಗಿಕ ಸಂಬಂಧವನ್ನ ಬೆಳೆಸಿದ್ರೆ ತಪ್ಪೇನೂ ಇಲ್ಲ ಅಂತ ಯುವತಿಯನ್ನ ನಂಬಿಸಿದ್ರಂತೆ. ಪ್ರತೀಕ್ ಮಾತು ನಂಬಿದ ಯುವತಿ ಆತನ ಜೊತೆ ಲೈಂಗಿಕ ಸಂಬಂಧವನ್ನ ಹೊಂದಿದ್ದಾಳೆ. ಇಷ್ಟೆಲ್ಲ ಆದ ಬಳಿಕ ಮದುವೆಯ ದಿನಾಂಕವನ್ನ ಮುಂದೂಡುತ್ತಲೇ ಬಂದಿದ್ರು. ಜೊತೆಗೆ ಯುವತಿ ಕನ್ಯತ್ವ ಕಳೆದುಕೊಂಡಿದ್ದಾಳೆ. ಹಾಗೆ ಹೀಗೆ ಅಂತ ಆರೋಪವನ್ನ ಮಾಡಿ ಮದುವೆಗೆ ನಿರಾಕರಿಸಿದ್ರಂತೆ. ಮುಂದೂಡುತ್ತಾ ಬಂದಾಗ ಯುವತಿ ಮನೆಯವರು ಕಂಗಾಲಾಗಿದ್ದಾರೆ. ಕೊನೆಗೆ ಇವತ್ತು ಯಾವ್ದಾದ್ರೂ ಒಂದು ವಿಚಾರ ಇತ್ಯರ್ಥ ಆಗಲೇಬೇಕು ಅಂತ ಜುಲೈ 5, 2025ರಂದು ಶಾಸಕ ಪ್ರಭು ಚವ್ಹಾಣ್ ಮನೆಗೆ ಯುವತಿ ಪೋಷಕರು ಆಗಮಿಸಿದ್ರು. ಈ ವೇಳೆ ಯುವತಿ ಕುಟುಂಬಸ್ಥರ ಜೊತೆ ಶಾಸಕರ ಕುಟುಂಬಸ್ಥರು ಜಗಳವನ್ನ ಆರಂಭಿಸಿದ್ದಾರೆ. ಈ ವೇಳೆ ನಮ್ಮ ಕುಟುಂಬಕ್ಕೆ ಹೋಲಿಸಿದ್ರೆ ನೀವು ಬಡವರು ಅಂತ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾವು ಆರಂಭದಲ್ಲಿ ತೋರಿಸಿದ ದೃಶ್ಯಗಳು ಅದೇ ಜಗಳಕ್ಕೆ ಸೇರಿದ್ದಾಗಿದೆ. ಯಾವಾಗ ಶಾಸಕರ ಕುಟುಂಬಸ್ಥರು ಹಲ್ಲೆ ಮಾಡಿದ್ರು, ಇದರಿಂದ ಯುವತಿ ಕುಟುಂಬ ಫುಲ್ ಶಾಕಿಗೆ ಒಳಗಾಗಿದ್ರು. ಇದಾದ ಮಾರನೇ ದಿನ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಹೋಕ್ರಾಣ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾರೆ. ಆದರೆ ಪೊಲೀಸರು ದೂರನ್ನ ತೆಗೆದುಕೊಳ್ಳಲು ನಿರಾಕರಿಸಿದ್ದಾರೆ. ದೂರು ಸ್ವೀಕರಿಸದಂತೆ ಒತ್ತಡವನ್ನ ಹೇರಿದ್ರ ಪ್ರಭು ಚವ್ಹಾಣ್. ರಾಜಕೀಯ ಒತ್ತಡಕ್ಕೆ ಮಣಿಯಿತಾ ಪೊಲೀಸ್ ಇಲಾಖೆ. ಯುವತಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆದ ಮಾರನೇ ದಿನವೇ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಆದ್ರೆ ಯುವತಿ ಕುಟುಂಬಸ್ಥರ ದೂರನ್ನ ಸ್ವೀಕರಿಸಲು ಹೋಕ್ರಾಣ ಪೊಲೀಸರು ಹಿಂದೇಟನ್ನ ಹಾಕಿದ್ದಾರೆ. ಎಫ್ಐಆರ್ ಮಾಡೋದಿರ್ಲಿ, ಕನಿಷ್ಠ ಎನ್ಸಿಆರ್ ಮಾಡಲು ಕೂಡ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಯುವತಿ ಕುಟುಂಬಸ್ಥರು ನೀಡಿದ ದೂರು ಸ್ವೀಕರಿಸದಂತೆ ಶಾಸಕ ಪ್ರಭು ಚವ್ಹಾಣ್ ಒತ್ತಡವನ್ನ ಹೇರಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆ ಕರ್ತವ್ಯದಿಂದ ವಿಮುಖವಾಯ್ತಾ? ರಾಜ್ಯ ಮಹಿಳಾ ಆಯೋಗದ ಮೆಟ್ಟಿಲೇರಿದ ಯುವತಿ. ಶಾಸಕ ಪ್ರಭು ಚವ್ಹಾಣ್ ವಿರುದ್ಧ ಆಯೋಗಕ್ಕೆ ದೂರು. ಯಾವಾಗ ಪೊಲೀಸರು ದೂರನ್ನ ಸ್ವೀಕರಿಸಲು ನಿರಾಕರಿಸಿದ್ರು, ಯುವತಿ ಕುಟುಂಬಸ್ಥರು ಮುಂದೇನು ಮಾಡಬೇಕು ಅನ್ನೋದು ಗೊತ್ತಾಗದೆ ಕಂಗಾಲಾಗಿದ್ರು. ಕೊನೆಗೆ ಕೆಲವು ಹಿತೈಷಿಗಳ ಸಲಹೆಯಂತೆ ಕರ್ನಾಟಕ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾರೆ. ಶಾಸಕ ಪ್ರಭು ಚವ್ಹಾಣ್, ಅವರ ಪುತ್ರ ಪ್ರತೀಕ್ ಚವ್ಹಾಣ್ ಸೇರಿ
ಅವರ ಕುಟುಂಬಸ್ಥರ ವಿರುದ್ಧ 3 ಪುಟಗಳ ದೂರನ್ನ ನೀಡಿದ್ದಾರೆ. ಈ ದೂರಿನಲ್ಲಿ ಶಾಸಕ ಪ್ರಭು ಚೌಹಾಣ್, ಪುತ್ರ ಪ್ರತೀಕ್ ಚೌಹಾಣ್ ಮತ್ತು ಅವರ ಕುಟುಂಬಸ್ಥರು ನಮಗೆ ಹೇಗೆ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ವಿವರಿಸಿದ್ದಾರೆ. ಮಹಿಳಾ ಆಯೋಗದ ಮೆಟ್ಟಿಲೇರಿದ ಬಳಿಕ ಶಾಸಕರಿಗೆ ಕಂಟಕ. ಶಾಸಕರ ವಿರುದ್ಧ ಅಕ್ರಮದ ಭರವಸೆ ನೀಡಿದ ನಾಗಲಕ್ಷ್ಮಿ ಚೌಧರಿ. ಶಾಸಕರ ಕುಟುಂಬದಿಂದ ಮೋಸಕ್ಕೆ ಒಳಗಾದ ಯುವತಿ ಮತ್ತು ಆಕೆಯ ಕುಟುಂಬ ಮಹಿಳಾ ಆಯೋಗದ ಮೆಟ್ಟಿಲೇರಿದೆ. ಯುವತಿ ಕುಟುಂಬ ಮಹಿಳಾ ಆಯೋಗದ ಮೆಟ್ಟಿಲೇರ್ತಿದ್ದಂತೆ ಶಾಸಕ ಪ್ರಭು ಚೌಹಾಣ್ಗೆ ಕಂಟಕ ಎದುರಾಗಿದೆ. ಯುವತಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮತ್ತು ಯುವತಿಗೆ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶಾಸಕರ ಕುಟುಂಬದ ವಿರುದ್ಧ ಕ್ರಮವನ್ನ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಈಗಾಗಲೇ ಬೀದರ್ ಎಸ್ಪಿ ಜೊತೆಗೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದ್ದು ಶಾಸಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಶಾಸಕರ ರಾಜಕೀಯ ಪ್ರಭಾವದ ಕುರಿತು ಯುವತಿ ಕುಟುಂಬಸ್ಥರು ಆತಂಕವನ್ನ ಹೊಂದಿದ್ದಾರೆ. ಆಕೆಗೆ ಸೂಕ್ತ ನ್ಯಾಯವನ್ನ ಕೊಡಿಸ್ತೀನಿ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಇವತ್ತು ತಾಯಿ, ತಂದೆ, ಅವರ ಅಣ್ಣ ಮತ್ತು ಆ ಮಗಳು ಅಷ್ಟು ಜನ ಬಂದಿದ್ದರು. ಮತ್ತು ನನ್ನನ್ನು ಭೇಟಿಯಾದರು. ಮತ್ತು ಹಲ್ಲೆ ಮಾಡಿದಂಥ ಚಿತ್ರಗಳನ್ನೆಲ್ಲ ತೋರಿಸಿದರು. ಮತ್ತು ಆ ಹೆಣ್ಣು ಮಗಳು ಹೇಗೆಲ್ಲ ಎಂಗೇಜ್ಮೆಂಟ್ ನಂತರ ಯಾವ ಥರ ಅವ್ರ ಸಂಬಂಧಗಳಿತ್ತು, ಕಡೆಗೆ ಏನೆಲ್ಲ ಆಯಿತು ಅಂತ ನನಗೆ ಹೇಳ್ತಾಯಿದ್ರು. ಮತ್ತು ಜೀವದ ಬೆದರಿಕೆ ಇದೆ ನಮಗೆ ಅಂತಲೂ ಸಹ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಎಸ್ ಪಿ ಅವ್ರಿಗೆ ನೆನ್ನೆನೇ ನಾನು ಮಾತಾಡಿದ್ದೆ. ಸೊ ಇವರು ಹೋಗಿರಲಿಲ್ಲ, ಎಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು ಅನಿಸುತ್ತೆ. ಸೊ ಇವತ್ತು ನಾನು ಎಸ್ ಪಿ ಅವ್ರಿಗೆ ಡೈರೆಕ್ಟ್, ನಾವು ಆಲ್ರೆಡಿ ಲೆಟ್ರ್, ನಾನು ಯಾವತ್ತು ನಮಗೆ ನಾನು ಇರಲಿ ಇಲ್ಲದೆ ಹೋಗಲಿ ಆಫೀಸಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಬರೆದು ನಾವು ಇಮಿಡಿಯೇಟ್ಲಿ ಆ್ಯಕ್ಟ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಎಸ್ ಪಿ ಅವ್ರ ಜೊತೆ ಮಾತಾಡಿದ್ದೆ. ಮೇಡಮ್ ಅವ್ರು ಬರಲಿ, ನಾನು ಇದನ್ನು ಎಲ್ಲ FIR ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಸೊ ಈಗ ಅವ್ರ ಜೊತೆನೇ ಮಾತಾಡಿ, ಅವ್ರ ಪೇರೆಂಟ್ಸ್ ಮುಂದೆನೇ ನಾನು ಫೋನಲ್ಲಿ ಅವ್ರ ಜೊತೆನೇ ಮಾತಾಡಿಸಿ ಅವ್ರಿಗೆ ಸಂಪೂರ್ಣವಾದಂಥ ಒಂದು ರಕ್ಷಣೆ, ಪೊಲೀಸ್ ರಕ್ಷಣೆ ಕೊಡಬೇಕು. ಯಾಕಂದರೆ ತುಂಬ ಭಯದಲ್ಲಿದ್ದಾರೆ. ಮತ್ತು ಅವ್ರು ಏನೆಲ್ಲ ಅವರು ತೊಗೊಂಡು ಬಂದಿದ್ದಾರೆ ಎಲ್ಲ ಡೀಟೇಲ್ಸು ಅದೇ ಥರ ತನಿಖೆ ಆಗಬೇಕು. ತನಿಖೆಯ ನಂತರ ನಮಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಸಹ ನಾನು ಬೀದರ್ SP ಅವ್ರ ಜೊತೆ ಮಾತಾಡಿ, ಅವ್ರ ಜೋಡಿನೂ ಮಾತಾಡಿಸಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್, ಯಾಕಂದರೆ ಅವ್ರು ತುಂಬ ಭಯ ಬೀಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಒಂದು ಕಾನ್ಫಿಡೆನ್ಸ್ ಬರೋ ಹಾಗೆ ಅವ್ರ ಜೊತೆ ಮಾತಾಡಿಸಿ ನಾನು ಕಳಿಸ್ಕೊಟ್ಟಿದ್ದೇನೆ. ಯಾವುದೇ ಒಂದು ಹೆಣ್ಣು ಮಗಳು ಪೊಲೀಸ್ ಕಟಕಟೆ ಹದ್ದಾಗ ಫಸ್ಟು ಆ ಹೆಣ್ಣು ಮಗಳಿಗೆ ನೀವು ನಂಬಿಕೆ, ಒಂದು ವಿಶ್ವಾಸ, ಅದನ್ನು ನೀವು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ನೀವು ಮಾಡಬೇಕು. ಅವರು ಇಷ್ಟು ಹೆದರ್ಕೊಂಡು ಬಂದಿದ್ದಾರೆ, ಇಷ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೆಲ್ಲ ಇರಬೇಕಾದ್ರೆ. ಸೊ ಹಾಗಾಗಿ ನೀವು ಅವರಿಗೆ ಫಸ್ಟು ರಕ್ಷಣೆ ಕೊಟ್ಟು ಅವರಿಗೊಂದು ವಿಶ್ವಾಸವನ್ನು ಮೂಡಿಸಿ ಒಂದು ಅವರ ಕೇಸ್ ಪ್ರಕರಣವನ್ನು ನೀವು ದಾಖಲು ಮಾಡಬೇಕು ಅಂತ ಸಹ ನಾನು SP ಅವರಿಗೆ. ಆಗೋ ಮೊದಲು ಕಾಣದೇ ಇದ್ದ ಅಂತಸ್ತು ನಿಶ್ಚಿತಾರ್ಥ ಆಗಿ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡ ಬಳಿಕ ಶಾಸಕರ ಪುತ್ರನಿಗೆ ಕಂಡಿದೆ ಮದುವೆ ಕುರಿತು ಪ್ರಶ್ನಿಸಲು ಹೋದ ಕುಟುಂಬಸ್ಥರ ಮೇಲೆ ಸ್ವತಃ ಶಾಸಕರೇ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಹೀಗಾಗಿ ಸಂತ್ರಸ್ತ ಯುವತಿಗೆ ಮಹಿಳಾ ಆಯೋಗದಿಂದ ನಿಜವಾಗಿಯೂ ನ್ಯಾಯ ದೊರಕುತ್ತಾ ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಲಿದೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.